Hello everyone, this is PU Pristis. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ದೂದ್ ಖೀರ್ ಮಾಡೋದು ಹೇಗೆ ಅನ್ನೋದ್ರ ಕುರಿತಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ರುಚಿಕರವಾದಂತಹ ದೂದ್ ಖೀರನ್ನು ಮಾಡ್ತೀನಿ. ಸೊ ಇವಾಗ ನಾನು ಕಡಾಯಿನಲ್ಲಿ 1 ಲೀಟರ್ ಹಾಲನ್ನು ಹಾಕ್ಕೊಳ್ತಾ ಇದ್ದೀನಿ. ಅದು ಕುದಿ ಬರೋವರೆಗೂ, ಅಂದರೆ ಕುದ್ದು ಅರ್ಧ ಆಗಿರಬೇಕು ಅಷ್ಟರವರೆಗೂ ನಾವು ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗ್ತದೆ. ಆ ಕುದಿ ಬರೋವರೆಗಿಂತಲೂ ಮುಂಚೆ ನಾವು ಇಲ್ಲಿ ಪೇಡಗಳನ್ನು ತಂದಿದ್ದೀನಿ. 4 ಅಂಗಡಿಯಿಂದ ತರಿಸಿರುವಂತಹ ಪೇಡಗಳು ಆ್ಯಂಡ್ ಇನ್ನು 4 ಮನೆಯಲ್ಲೇ ಮಾಡಿರುವಂತಹ ದೂದ್ ಪೇಡಗಳಿದ್ದಾವೆ. ಇದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು. ಕೈಯಿಂದನೂ ಪುಡಿ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಜಾಸ್ತಿ ನೀವು ಪೇಡ ಇತ್ತು ಅಂದರೆ ಮಿಕ್ಸಿ ಜಾರ್ಗೂ ಹಾಕ್ಕೊಂಡ್ಬಿಟ್ಟು ಪುಡಿ ಮಾಡ್ಕೊಳ್ಬಹುದು. ಇವಾಗ ನನ್ನ ಕೈಯಿಂದನೇ ತುಂಬ ಕಡಿಮೆ ಇದ್ದಾವಲ್ಲ, ಸೊ ಕೈಯಿಂದನೇ ನಾನು ಅದು ಪುಡಿ ಮಾಡ್ಕೊಂಡಿರೋದು. ಆಮೇಲೆ 1 ಕಪ್ ಹಾಲನ್ನು ಹಾಕ್ಕೊಂಡು ಅದರ ಜೊತೆ ಮಿಕ್ಸ್ ಮಾಡ್ಕೊಂಡಿರಿ. ಪೇಡ ಚೆನ್ನಾಗಿ ಮಿಕ್ಸ್ ಆಗಿದೆ ಅನ್ನುವಾಗ ನೀವು ಹಾಲಿನಲ್ಲಿ ಇದೆಲ್ಲವನ್ನು ಹಾಕಬೇಕು. ಕೆಲವೊಂದು ಈ ಥರ ಗಂಟು ಕಾಣಿಸ್ತಾ ಇದೆಯಲ್ಲ, ಅದನ್ನು ಸಹಿತ ಆ ಹಾಲಿನಲ್ಲಿ, ಕುದಿಯುವ ಹಾಲಿನಲ್ಲಿ ನಿಮಗೆ ಕರಗ್ತದೆ. ನೋ ಪ್ರಾಬ್ಲಮ್ ಎಟ್ ಆಲ್. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ನೀವು ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ತಿರ್ಕೊಳ್ಳಿ. ಅದಾದ ನಂತರ 1 ಕಪ್ ಸಕ್ಕರೆನ ನಾನು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಸಕ್ಕರೆ ಬೇಕಾಗ್ತದೆ, ಎಷ್ಟು ಸಿಹಿನ ನೀವು ಇಷ್ಟಪಡ್ತೀರಾ ಅಷ್ಟು ಸಕ್ಕರೆನ ನೀವು ಹಾಕ್ಕೊಳ್ಬೋದು. ಆಮೇಲೆ ಇನ್ನೊಂದು ಕಪ್ ಹಾಲಿನಲ್ಲಿ 2 ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರನ್ನು ನಾನು ಹಾಕ್ಕೊಂಡು ಅದನ್ನು ಸಹಿತ ಮಿಕ್ಸ್ ಮಾಡಿಕೊಂಡು ಹಾಲಿನಲ್ಲಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಆಮೇಲೆ 4 ಏಲಕ್ಕಿಯನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಅದನ್ನು ಕುಟ್ಕೊಳ್ಳಿ, ಪುಡಿ ಮಾಡ್ಕೊಳ್ಳಿ. ಈಗ ಏಲಕ್ಕಿ ಪುಡಿಯನ್ನು ಸಿಪ್ಪೆ ಸಮೇತವಾಗಿ ಹಾಲಿನಲ್ಲಿ ಹಾಕ್ಕೊಂಡು ಮತ್ತೊಂದು ಸಾರಿ ಅದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಅಲ್ಲಿ ನೋಡಿ ಈ ಥರ ಕುದ್ದಿದೆ ಅನ್ನೋವಾಗ ಇನ್ನೊಂದು ಬಾಣಲೆಗೆ ತುಪ್ಪ ಹಾಕ್ಕೊಂಡು ನಾವು ಹೆಚ್ಕೊಂಡಿರುವಂತಹ ಡ್ರೈ ಫ್ರೂಟ್ಸನ್ನು ಚೆಂದ ಫ್ರೈ ಮಾಡಿಕೊಂಡು ಹಾಲಿಗೆ ಹಾಕ್ಕೊಳ್ಬೇಕು. ಮತ್ತು ಒಂದು 2 ನಿಮಿಷದ ಕಾಲ ನಾವು ಇದನ್ನು ಕುದಿಸ್ಕೊಂಡು ಆ ತುಪ್ಪ ಏನು ಹುರಿದಿದ್ದೀವಲ್ವ ಆ ತುಪ್ಪನೂ ಸಹಿತ ಅದರಲ್ಲಿ ಹಾಕಿ. ಇವಾಗ ಆಗಿದೆ. ಇದನ್ನು ಸರ್ವಿಂಗ್ ಬೌಲ್ನಲ್ಲಿ ಸರ್ವ್ ಮಾಡಿ. ಮನೆಯಲ್ಲಿ ಇದನ್ನು ತುಂಬ ಇಷ್ಟಪಡ್ತಾರೆ. ಮನೆಯಲ್ಲೆಲ್ಲ ಟ್ರೈ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು. ಥ್ಯಾಂಕ್ ಯು, ಧನ್ಯವಾದಗಳು.